ಕನ್ನಡದ ಕಿರುತೆರೆಯಲ್ಲಿ ಕರ್ಣನ ಹವಾ ಶುರುವಾಗಿದೆ. ಕನ್ನಡತಿ ಧಾರಾವಾಹಿ ಮೂಲಕ ಕಿರುತೆರೆಯ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿರುವ ಕಿರಣ್ ರಾಜ್ ಮತ್ತೊಂದು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಅದುವೇ ಕರ್ಣ. ಉದ್ಯಮಿಯಾಗಿ ಜನರ ಮನಸ್ಸು ಗೆದ್ದಿದ್ದ ಕಿರಣ್ ರಾಜ್ ಈ ಬಾರಿ ವೈದ್ಯನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇಂದಿನಿಂದ ಜೀ ಕನ್ನಡದಲ್ಲಿ ಕರ್ಣನ ಜರ್ನಿ ಗ್ರ್ಯಾಂಡ್ ಆಗಿ ಶುರುವಾಗ್ತಾ ಇದೆ. ಕಿರಣ್ ರಾಜ್ ಜೊತೆ ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ, ನಮ್ರತಾ ಗೌಡ ಪ್ರಮುಖ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಭವ್ಯ ಗೌಡ, ನಮ್ರತಾ ಗೌಡ ಇಬ್ಬರು ಅಕ್ಕ ತಂಗಿಯಾಗಿ ಕಿರುತೆರೆಯಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಶ್ರುತಿ ನಾಯ್ಡು ನಿರ್ಮಿಸ್ತಾ ಇರುವ ಕರ್ಣ ಧಾರಾವಾಹಿ ಪ್ರಸಾರಕ್ಕೂ ಮುನ್ನವೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಒಂದಿಷ್ಟು ಡೇ ತಡಗಳನ್ನ ಎದುರಿಸಿ ಕೊನೆಗೂ ಪ್ರಸಾರ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ಭವ್ಯ ಗೌಡ ತನ್ನ ಚಿಕ್ಕ ಕುಟುಂಬವನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿ ಅಜ್ಜಿ, ಅಕ್ಕ ಹಾಗೂ ಇವರನ್ನ ಸೇರಿ 3 ಮಂದಿ ಇರೋದು. ಮನೆಯಲ್ಲಿ 3 ಮಂದಿ ಇದ್ದರೆ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಜಾಗ ಕೊಟ್ಟಿದ್ದಾರೆ. ಅಜ್ಜಿಗೂ ಅಕ್ಕ ಬೇಗ ಮದುವೆ ಆಗ್ಬೇಕು ಅಂತ ಆಸೆ, ಇವರಿಗೂ ಅಕ್ಕ ಬೇಗ ಮದುವೆ ಆಗ್ಬೇಕು ಅಂತ ಆಸೆ. ಯಾಕಂದ್ರೆ ಅಕ್ಕ ಲೈನ್ ಕ್ಲಿಯರ್ ಆದ್ರೆ ತಂಗಿನೂ ಇಷ್ಟಪಟ್ಟವರನ್ನ ಮದುವೆ ಆಗಬಹುದು ಅಲ್ವೇ. ಕರ್ಣ ಮೊದಲು ಎಪಿಸೋಡ್ ಆರಂಭಕ್ಕೂ ಮುನ್ನವೇ ತಮ್ಮ ಪುಟ್ಟ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ರಿವೀಲ್ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿ. ಭವ್ಯ ಗೌಡ ಈಗ ತಾನೇ ಬಿಗ್ ಬಾಸ್ ನಿಂದ ಹೊರಬಂದು ಹೊಸ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಆಗಲೇ ಮದುವೆ ಆಗ್ತಿದ್ದಾರಾ ಅಂತ ಅಂದುಕೊಳ್ಬೇಡಿ. ಭವ್ಯ ಗೌಡ ಹೇಳೋಕೆ ಕರ್ಣ ಧಾರಾವಾಹಿ ಬಗ್ಗೆನೆ. ಹೊಸ ಸೀರಿಯಲ್ ಬಗ್ಗೆ ಉತ್ಸುಕರಾಗಿರುವ ನಟಿ ಈ ಧಾರಾವಾಹಿಯಲ್ಲಿ ತನ್ನ ಜೊತೆ ಯಾರೆಲ್ಲ ಇರ್ತಾರೆ ಅನ್ನೋದನ್ನ ಒಂದು ವಿಡಿಯೋ ಮೂಲಕ ರಿವೀಲ್ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನನ್ನದು ಚಿಕ್ಕ ಕುಟುಂಬ, ಇದರಲ್ಲಿ ಇರೋದು ನನ್ನ ಅಜ್ಜಿ ಶಾಂತಿ, ನನ್ನ ಅಕ್ಕ ನಿತ್ಯ. ಹಾಗಂತ ನನ್ನ ಪುಟ್ಟ ಪ್ರಪಂಚದಲ್ಲಿ ಇಷ್ಟೇ ಜನ ಇದ್ದಾರೆ ಅಂತ ಅನ್ಕೊಳ್ಬೇಡಿ. ಮನೆಯಲ್ಲಿ 2 ಇದ್ರೆ ನನ್ನ ಮನಸ್ಸಿನಲ್ಲಿ ಒಬ್ಬರಿದ್ದಾರೆ. ಟೋಟಲ್ ಆಗಿ ನನ್ನ ಪುಟ್ಟ ಪ್ರಪಂಚದಲ್ಲಿ 4 ಜನ ಇದ್ದೀವಿ. ನನ್ನ ಇಷ್ಟ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲೋದು ನನ್ನ ಅಕ್ಕ ನಿತ್ಯ. ಮನಸ್ಸಿನಲ್ಲಿ ಇರೋದನ್ನ ಮುಲಾಜಿಲ್ಲದೆ ಮಾತಾಡ್ತಾಳೆ. ಅವಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದೆಲ್ಲ ಪರ್ಫೆಕ್ಟ್ ಆಗಿ ಗೊತ್ತು. ಅವಳು ಆದಷ್ಟು ಬೇಗ ಮದುವೆ ಆಗ್ಬೇಕು ಅನ್ನೋದು ನಮ್ಮ ಅಜ್ಜಿ ಕನಸು ಮಾತ್ರ ಅಲ್ಲ, ನನ್ನ ಕನಸು ಕೂಡ ಹೌದು ಅಂತ ಕುಟುಂಬ ಹಾಗೂ ಆಸೆ ಎರಡನ್ನೂ ಹೇಳ್ಕೊಂಡಿದ್ದಾರೆ. ಇನ್ನು ಅಕ್ಕ ಬೇಗ ಮದುವೆ ಆಗ್ಬೇಕು ಅನ್ನೋದಕ್ಕೆ ಕಾರಣ ಕರ್ಣ. ಅಕ್ಕ ಬೇಗ ಮದುವೆ ಆದ್ರೆ ನನ್ನ ಕರ್ಣ ಸರ್ನ ಬೇಗ ಮದುವೆ ಆಗಬಹುದು. ಕರ್ಣ ಸ್ಟಾರ್ ಸ್ಟೈಲ್ಗೆ ನಾನ್ ದೊಡ್ಡ ಫ್ಯಾನ್ ಬೇಸ್ ಇದೆ. ಏನೇ ಕಷ್ಟ ಬಂದ್ರು ನಗ್ನಗ್ತಾ ಹುಡುಕುವ ನಮ್ಮ ಕರ್ಣ ಸರ್ ನಿಜವಾಗ್ಲೂ ಹೀರೋನೆ. ಸಾಕು ನಮ್ಮ ಹುಡುಗನನ್ನ ಜಾಸ್ತಿ ಹೊಗಳಿದ್ರೆ ದೃಷ್ಟಿ ಆಗತ್ತೆ. ನನ್ನ MBBS ಡಿಗ್ರಿ ಜೊತೆಗೆ ಡಾಕ್ಟರ್ ಅನ್ನು ಎತ್ತಾಕೊಂಡು ಹೋಗ್ತಾ ಇರೋದೇ ಅಂತ ಭವ್ಯ ಗೌಡ ಅಲ್ಲ ನಿತ್ಯ ಹೇಳಿದ್ದಾರೆ. ಇಂದಿನಿಂದ ಕರ್ಣ ಜರ್ನಿ ಕಿರುತೆರೆಯಲ್ಲಿ ಶುರುವಾಗ್ತಾ ಇದೆ. ಜೂನ್ 16ಕ್ಕೆ ಈ ಧಾರಾವಾಹಿ ಪ್ರಸಾರ ಆಗ್ಬೇಕಿತ್ತು. ಆದ್ರೆ ಭವ್ಯ ಗೌಡ ಬಿಗ್ ಬಾಸ್ ವೇಳೆ ಅಗ್ರಿಮೆಂಟ್ ಅನ್ನ ಗಾಳಿಗೆ ತೂರಿಸಿದ್ದರಿಂದ ಕಲರ್ಸ್ ಕನ್ನಡ ಕಾನೂನು ಮೊರೆ ಹೋಗಿತ್ತು. ಹೀಗಾಗಿ ತಾತ್ಕಾಲಿಕವಾಗಿ ಧಾರಾವಾಹಿ ಪ್ರಸಾರಕ್ಕೆ ತಡೆ ಬಿದ್ದಿತ್ತು. ನಿನ್ನೆ ಕೋರ್ಟ್ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಅನುಮತಿಯನ್ನ ನೀಡಿದೆ. ಹೀಗಾಗಿ ಇಂದಿನಿಂದ ಮೊದಲ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.